ನಮಸ್ಕಾರ ಸ್ನೇಹಿತರೆ, ಇದು 2 ದಿನದ ವಿಡಿಯೋ ಆಗಿರುತ್ತೆ ಸ್ನೇಹಿತರೆ. ಸಾಟರ್ಡೆ ಸಂಡೇ 2 ದಿನದ್ದು. ಸಾಟರ್ಡೆ ನೋಡಿ ನಾನು ಒಂದಷ್ಟು ಟೊಮೆಟೊ, ಹೂವು, ಹಣ್ಣು, ತರಕಾರಿ ಎಲ್ಲ ಕಿತ್ತಾಯಿತು. ಇದು ಸಂಡೇದು ನೋಡಿ ಎಷ್ಟು ಹಣ್ಣಾಗಿದೆ. ಒಂದು ಸ್ವಲ್ಪ ಮಟ್ಟಿಗೆ ನಾನು ಟೊಮೊಟೊ ಗಿಡ ಹಾಕಿರೋದೇ ಕಾಯಬೇಕು ಅಂದ್ಬಿಟ್ಟು ಹಣ್ಣಾಗ್ಬಿಟ್ಟಿರುತ್ತೆ. ಇವಾಗ ಸ್ವಲ್ಪ ಬಿಸಿಲಿರೋದ್ರಿಂದ ಏನಾಗ್ಬಿಡುತ್ತೆ, ಬೇಗ ಹಣ್ಣಾಗ್ಬಿಡುತ್ತೆ. ಇವತ್ತು ಕಿತ್ಕೊಳ್ಳೋಣ ಅಂತ ಒಂಚೂರು ಯಾಮಾರದ್ದೆ ಅಂದರೆ ನನಗೆ ಹಣ್ಣಿಂದು ಟೊಮೊಟೊ ಸಿಕ್ಬಿಡುತ್ತೆ. ನನಗೆ ಕಾಯಬೇಕು. ಇವಾಗ ಅದಕ್ಕೆ ಒಂದು ಸ್ವಲ್ಪ ಕಾಯಿನೆಲ್ಲ ತೊಗೊಳ್ತಾ ಇದ್ದೀನಿ. ನನಗೆ ಟೊಮೆಟೊ ಕಾಯಿ ಚಟ್ನಿ ತುಂಬ ಇಷ್ಟ. ನಾನು ಪಾಟಲ್ಲಿ ಹಾಕಿರೋದೇ ಹಣ್ಣು ಸಿಕ್ಬಿಡುತ್ತೆ, ಟೊಮೆಟೊ ಕಾಯಿ ಸಿಗೋದು ಸ್ವಲ್ಪ ಕಷ್ಟ ಅಲ್ವಾ. ಅದಕ್ಕೋಸ್ಕರನೇ ಈ ರೀತಿ ಸ್ವಲ್ಪ ಬಲ್ತಿರೋದೆಲ್ಲ ನೋಡಿ ಟೊಮೆಟೊ ಕಾಯಿ ಕಿತ್ಕೊಂಬಿಡೋಣ ಅಂತ ತೊಗೊಳ್ತಾ ಇದ್ದೀನಿ ಸ್ನೇಹಿತರೆ. ಟೊಮೆಟೊ ಕಾಯಿ ಚಟ್ನಿ ನಾನು ಸಾಕಷ್ಟು ವೀಡಿಯೋದಲ್ಲಿ ಹಾಕಿದ್ದೀನಿ, ತುಂಬ ಚೆನ್ನಾಗಿರುತ್ತೆ. ಯಾರೆಲ್ಲ ನೋಡಿಲ್ಲ ನೋಡಿ. ಟೊಮೆಟೊ ಕಾಯಿ ಚಟ್ನಿ ಆರೋಗ್ಯಕ್ಕೆ ಒಂದು ರೀತಿ ತುಂಬಾ ಒಳ್ಳೆಯದು. ಹಣ್ಣಕ್ಕಿಂತ ನಮಗೆ ಟೊಮೆಟೊ ಕಾಯಿ ಚಟ್ನಿ ತುಂಬ ಒಳ್ಳೆಯದು. ನಾನೊಂದಷ್ಟು ಕಿತ್ಕೊಂಡೆ ಚಟ್ನಿಗಾಗುತ್ತೆ. ನಾನು ನನ್ನ ಗಿಡದ್ದು ಪ್ರತಿಯೊಂದು ಅಪ್ಡೇಟ್ ಕೊಡ್ತಾ ಇರ್ತೀನಿ. ಟೊಮೆಟೊ ತುಂಬ ಪಾಟಲ್ಲಿ ಬಂದ್ಬಿಟ್ಟಿದೆ ಸ್ನೇಹಿತರೆ. ಎಷ್ಟೊಂದು ನಾನೇನು ಗಿಡ ಹಾಕಬೇಕಂತಲೇ ಇಲ್ಲ, ತನ್ನಷ್ಟಕ್ಕೆ ತಾನೇ ಸ್ವಲ್ಪ ಏನಾದರೂ ಈ ಗೊಬ್ಬರದಲ್ಲಿ ಹಾಕಿರ್ತೀನಲ್ಲ, ಕಿಚನ್ ವೇಸ್ಟ್ ಗೊಬ್ಬರದಲ್ಲಿ, ಆ ರೀತಿಯಲ್ಲಿ ನನ್ನ ಪಾಟಲ್ಲಿ ಬೆಳೆದಿದೆ. ಸ್ಫಟಿಕ ನೋಡಿ ಚೆನ್ನಾಗಿ ಹೂ ಹರಡ್ಬಿಟ್ಟಿದೆ. ಆದರೂ ತುಂಬ ಹೂ ಕೊಡ್ತು ಬಿಡಿ. ಪುಟಾಣಿ ಗಿಡದಲ್ಲಿ ಭಾಳಷ್ಟು ಹೂ ಸಿಕ್ತು ಸ್ನೇಹಿತರೆ. ಬಂದವ್ರಿಗೆಲ್ಲ ಮುತ್ತೈದೆಯವ್ರಿಗೆ ಹೂ ಕಟ್ಟಿ ಕೊಡೋದಕ್ಕೆ ನಂಗೆ ತುಂಬ ಖುಷಿ ಆಗುತ್ತೆ, ಭಾಳ ಇಷ್ಟ ಆಯಿತು. ಮತ್ತು ಈರುಳ್ಳಿ ಹೂ ಇದನ್ನು ಜುಣ್ಕ ಮಾಡೋಣ ಅಂತ ಬಿಟ್ಕೊಂಡಿದ್ದೀನಿ, ಅದೊಂದು ಮಾಡಬೇಕು. ತೊಂಡೆ ಹೇಳಿದ್ನಲ್ಲ, ತೀರಾ ಅಧ್ವಾನ ಆದಂಥದ್ದು ಇಷ್ಟವರೆಗೂ ಬಂದಿದೆ. ನೋಡೋಣ. ಸಬ್ಬಕ್ಕಿ ಸೊಪ್ಪು ಸ್ಟ್ರಾಬೆರಿ ನೋಡಿ ಎಷ್ಟು ಇನ್ನೂ ಚಿಗುರ್ತಾ ಇದೆ. ಸುಮ್ಮನೆ ಒಂದು ಸ್ವಲ್ಪ ತಣ್ಣಗಿರಲಿ ಅಂತ ಇದನ್ನು ಇಟ್ಟಿದ್ದೀನಿ. ಏನೇ ಆಗಲಿ ಸ್ಟ್ರಾಬೆರಿ ಒಂದು ಸ್ವಲ್ಪ ಬರೋವರೆಗೂ, ಆಮೇಲೆ ಬಂದರೆ ಅಂತೂ ದಟ್ಟವಾಗಿ ಬಂದ್ಬಿಡುತ್ತೆ ಸ್ನೇಹಿತರೆ. ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಆಗೋಲ್ಲ, ಅಷ್ಟು ಚೆನ್ನಾಗಿ ಆ ಬಳ್ಳಿ ಒಂದಕ್ಕೊಂದು ತಾಕಿನೇ ಚೆನ್ನಾಗಿ ಬರುತ್ತೆ. ಈರುಳ್ಳಿದು ಹೂ ಬರ್ತಾ ಇದೆ, ಜುಣ್ಕ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ಬೆಟ್ಟದವರೆ ಮಗ್ಗಾಗಿದೆ, ಅದೊಂದು ತುಂಬ ಖುಷಿ. 2 ಮಗ್ಗಾಗ್ಬಿಟ್ಟಿದೆ ಅಷ್ಟೇ ಸ್ನೇಹಿತರೆ. ಅಂದರೆ ಇದು ಬಣ್ಣ ಬದಲಿಸುವ ಹೂ ಅಂತಾರೆ, ಬೆಟ್ಟದವರೆ ಅಂತ ನಾವು ಹೇಳ್ತೀವಿ. ಮತ್ತು ಕರಿಬೇವುದು ಹೂ ಚಿಗುರ್ತಾ ಇದೆ, ಅದಕ್ಕೆ ಸ್ವಲ್ಪ ಮೊಸರು ಮಜ್ಜಿಗೆ ಎಲ್ಲ ತೊಗೊಂಡಿದ್ದೀನಿ. ಇದಕ್ಕೇ ಸ್ವಲ್ಪ, ಯಾಕಂದರೆ ಇವಾಗ ಚಿಗುರು ಮತ್ತು ಹೂ ಕೊಡೋ ಟೈಮಲ್ಲಿ ನಾವು ಮಜ್ಜಿಗೆ ಹಾಕಿದ್ರೆ ಮತ್ತು ಕರಿಬೇವಿನ ಪರಿಮಳನೂ ಚೆನ್ನಾಗಿರುತ್ತೆ, ಕಪ್ಪಗೂ ಇರುತ್ತೆ. ಕೆಳಗಡೆ ನೋಡಿ ಹಳೇದು ಬೀಜದಲ್ಲೇನೋ ಎಲ್ಲ ಬರ್ತಾಯಿದೆ, ಅಲ್ಲೆಲ್ಲ ಸೈಡಲ್ಲಿ ಒಂಚೂರು ಕ್ಲೀನ್ ಮಾಡ್ಕೋಬೇಕು. ಬುಟ್ಟಿ ತುಂಬ ಗಾರ್ಡನ್ಗೆ ಹೋದರೆ ನೋಡಿ, ಇದು ಸಾಟರ್ಡೆ ಸಂಡೇ ಅಂತ ಹೇಳಿದ್ದೀನಿ, 2 ಮಿಕ್ಸ್ದು ನೋಡಿ. ಇಷ್ಟು ಹೂ ಸಿಕ್ಕಿದೆ, ಇಷ್ಟು ಟೊಮೆಟೊ ಕಾಯಿ ಕೆಳಗಡೆ ಎಲ್ಲ ತುಂಬ ಇದೆ. 2 ಅಲಸಂದಿ ಬಸಳೆ ಚಟ್ನಿ ಮಾಡಬೇಕು, ಇಲ್ಲ ತಂಬುಳಿ ಮಾಡಬೇಕು, 2ರಲ್ಲಿ ಒಂದು ಮಾಡೋಣ ಅಂತ ಎಲ್ಲ ಕಿತ್ತು ತೊಗೊಂಡು ಬಂದಿದ್ದೀನಿ ಸ್ನೇಹಿತರೆ. ಇಷ್ಟಾಗಿದೆ ನನ್ನ ಶನಿವಾರ ಭಾನುವಾರದ್ದು 2 ಮಿಕ್ಸ್ ಆಗಿಬಿಟ್ಟಿದೆ. ಯಾಕಂದರೆ ರಜಾ ಇದ್ದಾಗಲೇ ನಾವು ಇದೆಲ್ಲ ವೀಡಿಯೋ ಮಾಡ್ಕೊಂಬಿಡ್ಬೇಕು, ಬೇರೆ ಟೈಮಲ್ಲಿ ನನಗೆ ಟೈಮೇ ಸಿಗೋಲ್ಲ ಅಲ್ವಾ. ಅದಕ್ಕೋಸ್ಕರ ತುಂಬ ಖುಷಿಯಾಯಿತು. ಶನಿವಾರ ಭಾನುವಾರ ಗಾರ್ಡನ್ನಲ್ಲೇ ಕೂತಿರೋಣ ಅನಿಸ್ಬಿಡುತ್ತೆ ರಜಾ ಇದ್ದರೆ. ನೋಡಿ ಬುಟ್ಟಿ ತುಂಬ ಹಿಂಗೆ ಸಿಕ್ಕುತ್ತಲ್ಲ, ಒಂಥರ ಖುಷಿ ಸ್ನೇಹಿತರೆ. ನಾನೇನು ಒಬ್ಬಳೇ ಹೂವು ಎಲ್ಲ ಬಳಸಲ್ಲ, ನಮ್ಮ ಈ ಬಿಲ್ಡಿಂಗಲ್ಲೇ 4-5 ಮನೆ ಇದ್ದಾವೆ. ಎಲ್ಲರೂ ಕಿತ್ಕೊಳ್ತಾರೆ, ಎಲ್ಲರಿಗೂ ಬಿಡ್ತೀನಿ. ಅವ್ರು ಕಿತ್ಕೊಂಡು ನನಗೆ ಬಿಟ್ಟಿರ್ತಾರೆ. ಮತ್ತು ಸೋಮವಾರಕ್ಕೆ ಟೊಮೆಟೊ ಬಾತ್ ಮಾಡೋಣ ಅಂತ ಒಂದು ಸ್ವಲ್ಪ ಬಾಸುಮತಿ ಅಕ್ಕಿದು ಇದನ್ನು ಎಲೆ ತೊಗೊಂಡಿದ್ದೀನಿ ನೋಡಿ. ಇದೊಂದು ಸ್ವಲ್ಪ ಇದಿದೆ ಜುಣ್ಕ ಮಾಡೋಕ್ಕೆ, ಇದೊಂಚೂರು ಕಿತ್ಕೊಳ್ತೀನಿ. ತುಂಬ ಚೆನ್ನಾಗಿರುತ್ತೆ ಚಪಾತಿಗೆ ಜುಣ್ಕ ಮಾಡಿದ್ರೆ, ತುಂಬ ರುಚಿ ಕೊಡುತ್ತೆ. ಜುಣ್ಕದು ನೋಡಿದ್ದೀರ ಪುಡಿಯೆಲ್ಲ ಮಾಡಿರೋದು. ಹುರುಳಿಕಾಳು ಇರಲಿಲ್ಲ, ಸ್ವಲ್ಪ ಹೆಸ್ರು ಕಾಳು ಹುರುಳಿಕಾಳು ಹಾಕಿ
ಮಾಡೋಣ ಜುಣ್ಕಾನ ಅಂತ ಕಡಲೆಬೇಳೆ ಎಲ್ಲ ತೊಳೆದು ರೆಡಿ ಮಾಡಬೇಕು. ಇನ್ನೊಂದಷ್ಟು ಕಡೆ ಟೊಮೆಟೊ ಕಾಯಿ ಸಿಕ್ಕಿದೆ. ಬಸಳೆ ನೋಡಿರಿ ಇನ್ನೊಂದು ಸ್ವಲ್ಪ ಎಲ್ಲ ಕಿತ್ತೋದಕ್ಕೆ ಇಲ್ಲ ಸಾಂಬಾರು ಮಾಡ್ತೀನಿ, ಇಲ್ಲ ಅಂದರೆ ಚಟ್ನಿ ಮಾಡ್ತೀನಿ, ಇಲ್ಲ ತಂಬುಳಿ ಮಾಡ್ತೀನಿ, ಯಾವುದಕ್ಕಾದರೂ ಆಗತ್ತೆ. ಬಲಿತಾ ಇದೆ, ಅದಕ್ಕೆ ಕಿತ್ಕೊಂಡು ಎಲ್ಲ ರೆಡಿ ಮಾಡ್ತೀನಿ. ಏಕೆಂದರೆ ಸಾಟರ್ಡೆ ಸಂಡೇ ಏನೇನು ಇದೆ ಆ ಟೈಮಲ್ಲಿ ಅಷ್ಟೇ ಕೀಳೋದು ನಾನು. ಬೇರೆ ಟೈಮಲ್ಲಿ ಅಷ್ಟು ಆಗೋದಿಲ್ಲ. ಹಿಂಗೆ ಹೋಗ್ಬಿಟ್ಟು ಕಿತ್ಕೊಂಡು ಸುಮ್ಮನೆ ಬರ್ತಾ ಇರೋದು ಅಷ್ಟೇ. ವಿಡಿಯೋ ಮಾಡೋಕ್ಕೆ ಆಗಲ್ಲ, ಟೈಮೇ ಸಾಲಲ್ಲ. ವಾಕಿಂಗಿಂದ ಬಂದು ಹೋಗಿ ಕಿತ್ಕೊಂಡು ಬರೋಷ್ಟು ನಾನು ವೀಡಿಯೋ ಮಾಡೋಷ್ಟು ಟೈಮ್ ಇರೋಲ್ಲ ಸ್ನೇಹಿತರೆ. ನೋಡಿ ಟೊಮೆಟೊ ಬಾತಿಗೆ ಮಂಡೆಗೆ ಭರ್ಜರಿ. ಇಲ್ಲೂ ಒಂದು ಸ್ವಲ್ಪ ಸಬ್ಬಕ್ಕಿ ಸೊಪ್ಪು ಬಂದಿದೆ ನೋಡಿರಿ. ಅಷ್ಟೊಂದು ಇದಿಲ್ಲ, ಸುಮ್ಮನೆ ಬೀಜ ಉದುರಿಸಿ ಇರೋದು. ಚೆನ್ನಾಗಿ ಬಂದಿದೆ. ನಾನು ಗಾರ್ಡನ್ ಕೆಲಸ ಸಾಟರ್ಡೆ ಸಂಡೇನೇ ಹೆವಿ ಕೆಲಸ ಆಗಿರುತ್ತೆ, ಹೊರಗಡೆ ಎಲ್ಲೂ ಹೋಗಿಲ್ಲ ಅಂದರೆ. ನೋಡಿ ಇದರಲ್ಲೂ ಒಂದು ಸ್ವಲ್ಪ ಅವರೆಕಾಯಿ ಎಲ್ಲ ಬಲ್ತಿದೆ, ಟೊಮೆಟೊ ಬಾತ್ಗೆ ಹಾಕಬಹುದು. ಅದು ನೋಡಿ ಜಿಡ್ಡು ಹೇಗಿದೆ, ಏನು ಸ್ಮೆಲ್ ಇದೆ ಗೊತ್ತಾ. ಇರೋದು ಚೋಟು ಮೆಣಸಿನ್ಕಾಯಿ ಇದು ಅಂದರೆ ಅಷ್ಟು ಚಿಕ್ಕ ಗಿಡ, ಅದು ಕಾಯಿ ಎಷ್ಟೊಂದು ಕಚ್ಚಿದೆ ಅಂದರೆ ಮತ್ತೆ ಅದು ಸೊಗಡು ಅಂತೀವಲ್ವಾ, ಅಯ್ಯೋ ದೇವ, ಆ ರುಚಿನೇ ಬೇರೆ ಇದೆ ಸ್ನೇಹಿತರೆ. ನಿಜವಾಗ್ಲೂ ಖುಷಿ ಆಗುತ್ತೆ. ಇದು ತುಂಬ ಬಸ್ಲೆ 4-5 ಕಡೆ ಬಳ್ಳಿಯಾಗಿ ಬಳಸ್ಬಿಟ್ಟಿದ್ದು. ಹೇಳಿದ್ದೀನಿ ಕೆಲವಷ್ಟು ವಿಡಿಯೋದಲ್ಲಿ, ಇದು ಬಳ್ಳಿ ಬಸಳೆ ಅಂತ. ನೆಲೆ ಬಸಳೆನೂ ತೋರಿಸಿದ್ದೀನಿ ಅನಿಸುತ್ತೆ. ಇವಾಗ ಒಂದು ಸ್ವಲ್ಪ ಅಲ್ಲಲ್ಲಿ ಕನಕಾಂಬರ ಇದೆ, ಮತ್ತು ಪಾಟಿಂಗು ಸ್ವಲ್ಪ ಎಲ್ಲ ಕೆಲಸ ಇದೆ. ಟೈಮ್ ಸಾಕಾಗಲ್ಲ. ಶನಿವಾರ ಭಾನುವಾರ 2 ದಿನದಲ್ಲಿ ಎಲ್ಲ ಮಾಡೋಕ್ಕಾಗಲ್ಲ ಸ್ನೇಹಿತರೆ, ಕಷ್ಟ ಆಗುತ್ತೆ ನೋಡಿಕೊಂಡು. ಆದರೆ ನನ್ನ ಗಾರ್ಡನಿಗೆ ಮಾತ್ರ ತುಂಬ ಇಷ್ಟ, ನನ್ನ ಗಾರ್ಡನ್ ಬಗ್ಗೆ. ಅದರಿಂದ ನಾನೇನು ಮಾಡ್ತೀನಿ, ಸ್ವಲ್ಪ ಯಾವ್ದಾನ ಟೈಮ್ ನೋಡ್ಕೊಂಡು ಒಂದು ಸ್ವಲ್ಪ ಮಟ್ಟಿಗಾದ್ರೂ ಮಾಡ್ಕೊಳ್ತೀನಿ. ನೋಡಿ ಇದೆಲ್ಲ ಬೀಜಗಳು ಆಗ್ಬಿಟ್ಟಿದ್ದಾವೆ, ಅದೆಲ್ಲ ತೆಗಿಬೇಕು. ಶನಿವಾರ ಭಾನುವಾರ ಗಾರ್ಡನ್ ಕೆಲಸ. ಏನಾದರೂ ಹೊರಗಡೆ ಹೋದರೆ ನನಗೆ ವೀಡಿಯೋನೂ ಮಾಡೋಕ್ಕಾಗಲ್ಲ, ಗಾರ್ಡನ್ ಕೆಲಸನೂ ಆಗಲ್ಲ, ಹಾಗಾಗ್ಬಿಡುತ್ತೆ ಸ್ನೇಹಿತರೆ. ನೋಡಿ ಇನ್ನೂ ಎಷ್ಟೊಂದು ಕಡೆ ಅದೆಷ್ಟು ಸಿಗುತ್ತೆ ಅಂತೀರಾ, ತುಂಬ ಸಿಕ್ಬಿಡುತ್ತೆ ಸ್ನೇಹಿತರೆ. ಅದೊಂಥರ ಖುಷಿಯಾಗುತ್ತೆ ಗಾರ್ಡನಲ್ಲಿ ಕೀಳೋಕ್ಕೆ. ಬೇರೆ ಟೈಮಲ್ಲಿ ನನಗೆ ವೀಡಿಯೋ ಮಾಡೋಕ್ಕಾಗಲ್ಲ ಸ್ನೇಹಿತರೆ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ನನಗೆ ಪ್ರೋತ್ಸಾಹಿಸಿ, ನನ್ನ ವೀಡಿಯೋ ನೋಡಿ ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ. ನಾನು ಹೀಗೆ ಗಾರ್ಡನ್ ಬಗ್ಗೆ ಪ್ರತಿಯೊಂದು ಅಪ್ಡೇಟ್ ಕೊಡ್ತೀನಿ. ನಾನು ಶನಿವಾರ ಭಾನುವಾರ ಅಂತಲ್ಲ, ಟೈಮ್ ಇದ್ದಾಗ ಆದಷ್ಟು ನೋಡ್ತೀನಿ. ಟೈಮ್ ಇಲ್ಲದ ಕಾರಣ ನಾನು ಶನಿವಾರ ಭಾನುವಾರ ಅಷ್ಟೇ ನಾನು ಶೂಟ್ ಮಾಡಲಿಕ್ಕೆ ನನಗೆ ಸುಲಭ ಆಗುತ್ತೆ. ಮತ್ತು ಪಾಟಿಂಗು ರೀಪಾಟಿಂಗ್ ಮಾಡೋದಾಗಲಿ, ಗಾರ್ಡನ್ ಬಗ್ಗೆ ಹೆಚ್ಚು ಪ್ರಾಮುಖ್ಯತೆ ಕೊಡೋದೇ ನಾನು ರಜಾ ಇದ್ದಾಗ ಅಷ್ಟೇ ಸ್ನೇಹಿತರೆ. ಅದರಿಂದ ಸ್ವಲ್ಪ ಮಿಕ್ಸಪ್ ಆಗಿಬಿಟ್ಟಿದ್ದಾವೆ. ಇದರಲ್ಲೂ ಸಾಕಷ್ಟು ಡೇರಿ ಹೂ. ತುಂಬ ಜನ ಹೇಳ್ತಾಯಿದ್ರು ವರ್ಷಕ್ಕೆ ಒಂದೇ ಸಲ ಡೈರಿ ಹೂವು ಸಿಗೋದು, ಬೇರೆ ಟೈಮಲ್ಲಿ ಸಿಗೋಲ್ಲ, ಲಕ್ಷ್ಮೀ ಹಬ್ಬದಲ್ಲಿ ಅಷ್ಟೇ ಅಂದರು. ನನಗೆ ನೋಡಿ 3-4 ಬ್ಯಾಚ್ ಲೆಕ್ಕ ಸಿಗುತ್ತೆ. ಇದಕ್ಕೆ ನಾನು ಅಲೋವೆರಾ ಹಾಕಿ ರೆಡಿ ಮಾಡಿದ್ದೀನಿ. ಇದು ಆರೆಂಜ್ ಕಲರ್ದು 3 ಮಗ್ಗಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಹೂ ತೋರಿಸ್ತಾ ಇದೆ. ತುಂಬ ಇಷ್ಟ ಆಗುತ್ತೆ ಗಾರ್ಡನ್ನು. ಇಷ್ಟಪಡೋರು, ಇಷ್ಟಪಡಲ್ಲ ಅನ್ನೋರು ಯಾರೂ ಇಲ್ಲ, ಎಲ್ಲ ಇಷ್ಟಪಡ್ತಾರೆ. ಯಾಕಂದರೆ ಒಂದೊಂದು ಹೂ ಒಂದೊಂದು ಚಿಗುರು ಡೈಲಿ ನೋಡ್ತಾ ಇದ್ರೆ ತುಂಬ ಖುಷಿ ಆಗುತ್ತೆ. ಮನಸ್ಸಲ್ಲಿ ಇಷ್ಟೇ ನೋವಿದ್ರು ಅದು ಇಷ್ಟೊಂದು ಜಂಜಾಟದಲ್ಲಿ ಈ ಥರ ಒಂದು ಗಿಡಗಳನ್ನ ಹಾಕಿ ನೋಡಿ ಎಲ್ಲ ನೋವನ್ನು ಮರಿತೀವಿ. ಬರೀ ಟೆನ್ಷನ್ನು, ಬರೀ ಹೊರಗಡೆ ಹೋಗು, ಆಫೀಸ್ ಕೆಲಸ ಮಾಡು, ಮನೆ ಕೆಲಸ ಮಾಡು, ಶಾಪಿಂಗ್ ಮಾಡು, ಇದೇ ಆಗೋಗಿರುತ್ತೆ. ಈ ಥರ ಹೂವಿನ ಗಿಡಗಳನ್ನ ನೋಡ್ತಾ ಇದ್ದರೆ ನಮ್ಮ ನೋವುಗಳನ್ನೆಲ್ಲ ಮರಿತೀವಿ. ಯಾವ ಟೆನ್ಷನ್ನು ಹತ್ರ ಬರಲ್ಲ. ಬೇರೆಯವರ ಊಹಕೂಹ ಮಾತುಗಳಿಗೂ ನಾವು ಸೊಪ್ಪು ಹಾಕೋಕ್ಕಾಗಲ್ಲ. ಯಾಕಂದರೆ ಆ ರೀತಿ ಮನಸ್ಸೆಳಿಸಿ ನಮಗೆ ಖುಷಿ ಕೊಡುವಂತಹ ಇಂಥ ಪುಟ್ಟ ಗಾರ್ಡನ್ನ ನೀವು ಮನೆಯಲ್ಲಿ ಮಾಡಿ. ಈ ಗಾರ್ಡನ್ನ ಕೊಡೋ ಪ್ರೀತಿ ಬೇರೆ ಯಾರೂ ಕೊಡಲ್ಲ. ಹೆಚ್ಚು ಗಾರ್ಡನ್ 1-2 ಪಾಟ್ ಆದರೂ ಇಟ್ಟು ನೋಡಿ, ಆ ಖುಷಿ ಸಂಭ್ರಮನೇ ಬೇರೆ ಸ್ನೇಹಿತರೆ. ಸುಮ್ಮನೆ ಬೇಡವಾದ ವಿಷಯನ ಯೋಚನೆ ಮಾಡೋದ್ರಲ್ಲಿ ಏನೂ ಪ್ರಯೋಜನ ಇಲ್ಲ. ಯಾರು ಇರಲ್ಲ. ನಮಗೆ ಖುಷಿ ಅಂದರೆ ನಮ್ಮ ಮಕ್ಕಳಾಗಿರ್ಬೋದು, ಗಂಡ ಮನೆ ಮಕ್ಕಳು. ಅದರಲ್ಲಿ ಈ ಥರ ಗಾರ್ಡನ್ನು ಒಂದು ಪ್ರೀತಿಯಿಂದ ಸಾಕಿದ ಸಾಕು ಪ್ರಾಣಿಗಳು ಬಿಟ್ಟರೆ ಎಲ್ಲರೂ ದ್ವೇಷದಲ್ಲೇ ಇರ್ತಾರೆ. ಅವ್ರು ಚೆನ್ನಾಗಾಗಿದ್ದಾರೆ, ಹೇಗೆ ಕಾಲೆಳೆಯೋದು, ಹೇಗೆ ಅವ್ರನ್ನ ಒಂಥರ ಟೀಸ್ ಅಂದರೆ ಅವಮಾನ ಮಾಡೋದು ಹೇಗೆ, ಹೀಗೆ ಎಲ್ಲ ಮಾಡ್ತಾ ಇರ್ತಾರಂತ ಕೆಟ್ಟ
ಜನದಲ್ಲಿ ಇಂತಹ ಒಳ್ಳೆಯ ಗಿಡಗಳನ್ನ ಹಾಕಿ ಬೆಳೆಸಿ ಖುಷಿಯಿಂದ ಜೀವನ ಸಾಗಿಸಿ. ಯಾರು ಹೊರಗಡೆಯವ್ರು ಯಾರೂ ಖುಷಿ ಕೊಡಲ್ಲ. ಖುಷಿ ಕೊಡೋದೇ ಈ ಮೂಕ ಪ್ರಾಣಿ ಮತ್ತು ಈ ಗಿಡಗಳು. ಇಷ್ಟು ಬಿಟ್ಟರೆ ಬೇರೆ ಯಾರೂ ನಮಗೆ ಖುಷಿ ಕೊಡಲ್ಲ ಸ್ನೇಹಿತರೆ. ಅದಕ್ಕೆ ಹೆಚ್ಚು ಗಿಡಗಳನ್ನು ಬೆಳೆಸಿ ಪ್ರಾಣಿಗಳಿಗೆ ಒಂದಿಷ್ಟು ಆಹಾರವನ್ನು ಹಾಕಿ ಹೋಗಿ ಬರಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ ಸ್ನೇಹಿತರೆ. ಲೈಕು, ಶೇರು, ಕಮೆಂಟ್ಸ್ ಮೂಲಕ ಅನಿಸಿಕೆ ತಿಳಿಸಿ.